ಒಂದು ಭೂಮಿಯ ಆರೋಗ್ಯ ಉಳಿಬೇಕಾಗಿತ್ತಂದ್ರೂ ಕೂಡ ಈ ನಂದಿ ಸಂಪತ್ತು ಅಥವಾ ಗೋ ಸಂಪತ್ತು ಉಳಿಬೇಕು. ಅದೇ ರೀತಿ ನಮ್ಮ ಮಾನವರ ಆರೋಗ್ಯನೂ ಕೂಡ ಇದು ಸುಸ್ಥಿರವಾಗಿರ್ಬೇಕಾಗಿತ್ತು ಅಂತಂದ್ರೂ ಕೂಡ ಈ ನಂದಿ ಸಂಪತ್ತು ಅಥವಾ ಗೋ ಸಂಪತ್ತು ಉಳಿಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನಾವು ನಂದಿ ಕೂಗು ಕೊನೆಯಲ್ಲಿ ಹೇಳೋದಾದ್ರೆ ನಂದಿಗಾಗಿ ನಮ್ಮ ಮತದಾನ ಅನ್ನೋದು. ಅಂದ್ರೆ ಎಲ್ಲಿವರೆಗೆ ನಾವು ಈ ನಂದಿ ಸಂಪತ್ತಿನ ಮೇಲೆ ನಮ್ಮ ಭೂಮಿಯ ಫಲವತ್ತತೆ ನಿಂತಿರೋದು, ಅದೇ ರೀತಿ ನಮ್ಮ ಆರೋಗ್ಯನೂ ನಿಂತಿದೆ ಅನ್ನುವಂಥದ್ದು ಸ್ವಲ್ಪ ಅದು ಅರಿವು ಬಂದು ನಾವು ಇದು ಉಳಿಸೋರಿಗೆ ಮತ ನೀಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಬಹುಜನರು ಮುಂದೆ ಬರೋದಿಲ್ವೋ ಈ ರೀತಿ ಯೋಜನೆಗಳನ್ನ ತರೋದು ಕಷ್ಟ ಆಗ್ತದೆ ಅಂತ. ಯಾರೇ ಆಗಿರ್ಲಿ ಒಟ್ಟಾರೆಯಾಗಿ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ನಾವು ಯಾರೇ ಮತದಾರ ಆಗಿರ್ಬೋದು, ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಭವಿಷ್ಯ ಎದ್ರ ಮೇಲೆ ನಿಂತದ ಅನ್ನುವಂಥದ್ದನ್ನ ಒಂದ್ಸರಿ ಚಿಂತನೆ ಮಾಡಿನೇ ನಾವು ಮತ ನೀಡಬೇಕು ಅಂತ. ಹಾಗಾಗಿ ನಾವು ಯಾವುದಕ್ಕಾಗಿ ಮತ ನೀಡ್ತೀವೋ ಅದೇ ರೀತಿ ಯೋಜನೆಗಳು ಬರ್ತಾವು ಅನ್ನುವಂಥದ್ದು. ರೈಟ್ ಸರ್. ಹಾಗಾಗಿ ಇವತ್ತು ನಾವು ಬೇವು ಬಿತ್ತಿ ನಾವು ಮಾವು ಬೇಕಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾವೇ ಬಿತ್ತಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ಪ್ರತಿ ದೇವಸ್ಥಾನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅಂತಂದ್ರೆ ಈ ನಂದಿನೇ ಇರುವಂತದ್ದು, ಇಟ್ಟು ಪೂಜೆ ಮಾಡ್ತೀವಿ. ಅದೇ ರೀತಿ ನಮ್ಮ ಮನಿ ಜಗುಲಿ ಮೇಲೇನು ನಂದಿ ಇಟ್ಟೆ ಪೂಜೆ ಮಾಡ್ತೀವಿ. ಹಾಗಾಗಿ ನಾವು ಕೇವಲ ಈ ನಂದಿ ಪೂಜೆಗೆ ಮಾತ್ರ ನಾವು ಸೀಮಿತಗೊಳ್ಳೋದು ಬೇಡ, ನಾವು ಅದಕ್ಕಾಗಿನೇ ಮತವನ್ನು ಮೀಸಲಿಡಕ್ಕೆ ನಾವು ಪ್ರತಿಯೊಬ್ರು ಕೂಡ ಸಂಕಲ್ಪ ಮಾಡ್ಲೇಬೇಕು ಅಂತ. ಇದೇ ಸಂಕಲ್ಪ ಯಾತ್ರೆ. ಈಗ ಹಂತ ಹಂತವಾಗಿ ಏನ್ ಸರ್ ಹೇಳಿದ್ರು ಎದ್ರ ಮ್ಯಾಗ ನಿಂತಿದೆ ಭವಿಷ್ಯ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಭವಿಷ್ಯ ನಿಂತಿರೋದೇನೆ ಇವತ್ತು ನಮ್ಮ ಭವಿಷ್ಯನೇ ಅದ್ರ ಮ್ಯಾಗ ನಿಂತದಂದ್ರ ಇನ್ನ ಮಕ್ಕಳ ಭವಿಷ್ಯ ಅನ್ಕರು ವಿಚಾರ ಮಾಡೋದು ಬೇಡ. ಹಾಗಾಗಿ ನಮ್ಮ ಭವಿಷ್ಯ ನಮ್ಮ ಕೈಲಿದೆ, ನಾವು ನೀಡುವಂತ ಮತದ ಮೇಲೆನೆ ನಿಂತಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇದು ಜನಜಾಗೃತಿ ಮೂಡಿಸೋದನ್ನೇ ಈ ನಂದಿ ಕೂಗು ಅಭಿಯಾನದ ಮೂಲ ಉದ್ದೇಶ ಆಗಿರೋದು. ಹಾಗಾಗಿ ಇವತ್ತಿನ ದಿನ ಬಹಳ ಒಳ್ಳೆಯ ವಿಚಾರಗಳು